ನೆರೆದಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೆ ಶ್ರದ್ಧಾಪೂರ್ವಕ ನಮಸ್ಕಾರ. ಸಭಾ ಕಾರ್ಯಕ್ರಮ ಶುರುವಾಗುವುದಕ್ಕೆ ಮೊದಲು ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆ ಮತ್ತು ಆಪರೇಷನ್ ಸಿಂಧೂರ್ ಕುರಿತಾಗಿ ಜ್ಞಾನಾರ್ಜನೆ ಮಾಡಿಕೊಳ್ಳಲು ನಾವೆಲ್ಲ ಇಂದು ಸೇರಿದ್ದೇವೆ. ಸಭಾ ಕಾರ್ಯಕ್ರಮ ಶುರುವಾಗುವುದಕ್ಕೆ ಮೊದಲು ಪುಟ್ಟ ಮಕ್ಕಳ ಕಂಗಳಲ್ಲಿ ಅವರ ದೃಷ್ಟಿಕೋನದಲ್ಲಿ ಸಾವರ್ಕರ್ ಅವರ ಕಥೆಯನ್ನು ಕಟ್ಟಿಕೊಡಲಿದ್ದಾರೆ. ಮೊದಲಿಗೆ ಸುಪ್ರೀಂ ಶಾಲೆಯ ಮಕ್ಕಳಿಂದ ಸಾವರ್ಕರ್ ಕುರಿತಾದ ನಾಟಕ ಪ್ರದರ್ಶನ. ತಮ್ಮ ಸಂಪೂರ್ಣ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಮಹಾನ್ ವಾಗ್ಮಿ, ವಿವಿಧ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಬರೆಯಬಲ್ಲ ಲೇಖಕ, ಇತಿಹಾಸಕಾರ, ಕವಿ, ತತ್ವಶಾಸ್ತ್ರಜ್ಞ ಮತ್ತು ಸಮಾಜ ಸೇವಕ ಮತ್ತು ಹಿಂದುತ್ವದ ಹಿಂದೂ ರಾಷ್ಟ್ರೀಯತಾವಾದಿ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ ಬರಹಗಾರ, ಬ್ರಿಟಿಷ್ ಆಳ್ವಿಕೆಯನ್ನು ಉರುಳಿಸುವ ಮತ್ತು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು ಹಾಗೂ ಹಿಂದೂ ಮಹಾಸಭಾದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರನ್ನು ಕೆಲವರು ಭಾರತದ ಸ್ವತಂತ್ರ ಸಂಗ್ರಾಮದ ಅತಿ ದೊಡ್ಡ ಕ್ರಾಂತಿಕಾರಿ ಎಂದು ಪರಿಗಣಿಸಿದರೆ, ಇನ್ನೂ ಕೆಲವರು ಅವರನ್ನು ಕೋಮುವಾದಿಯಾಗಿಯೂ ಚಾಣಕ್ಯ ನೀತಿಯವರನ್ನಾಗಿಯೂ ಭಾವಿಸುತ್ತಾರೆ. ಸ್ವಾತಂತ್ರ್ಯ ಆಂದೋಲನದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಸಾವರ್ಕರ್ ಪ್ರಮುಖರು. ವಿನಾಯಕರು 1883 ಮೇ 28ರಂದು ಮಹಾರಾಷ್ಟ್ರದ ನಾಸಿಕ್ ಬಳಿಯ ಬಾಗೂರ್ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ದಾಮೋದರ ಪಂತ, ತಾಯಿ ರಾಧಾಬಾಯಿ. ತಮ್ಮ 9ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯ ಪೋಷಣೆಯಲ್ಲಿ ಬೆಳೆದ ವಿನಾಯಕರು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದತ್ತ ಆಕರ್ಷಿತರಾದರು. ಇಂಡಿಯಾ ಹೌಸ್ನೊಂದಿಗೆ ಸಾವರ್ಕರ್ರ ಸಂಪರ್ಕವನ್ನೇ ನೆಪ ಮಾಡಿ ಅವರನ್ನು ಕೊಲೆ ಅಪರಾಧಿ ಎಂದು ನಿರ್ಣಯಿಸಲಾಯಿತು. ಮಾರ್ಸೆಲ್ಸ್ನಿಂದ ಪರಾರಿಯಾಗುವ ಅವರ ಧೀರ ಪ್ರಯತ್ನ ವಿಫಲವಾಯಿತು. ಅವರ ವಿರುದ್ಧದ ಮೊಕದ್ದಮೆಯಲ್ಲಿ ಆಗಿನ್ನೂ 27ರ ತರುಣರಾಗಿದ್ದ ಅವರಿಗೆ ಕುಪ್ರಸಿದ್ಧ ಅಂಡಮಾಲಿನ ಜೈಲಿನಲ್ಲಿ 50 ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಯಿತು. ಅವರ ಜೈಲುವಾಸದ ಕೆಲವು ದೃಶ್ಯಗಳು ಈಗ ನಿಮ್ಮ ಮುಂದೆ. ಈ ನಿಮ್ಮ ಗುಂಪನ್ನು ಸೇರಲು ಮತ್ತೊಬ್ಬ ಕನಸುಗಾರ ಬರುತ್ತಿದ್ದಾನೆ. ಭಾರತ ಸ್ವತಂತ್ರವಾಗುವುದು ಬರೀ ಕನಸಲ್ಲ, ಅದು ನಮ್ಮ ಜೀವನದ ಗುರಿ. ಇಷ್ಟಾದರೂ ಇನ್ನು ನಿಮ್ಮ ಕನಸುಗಳು ಸಾಯಲಿಲ್ಲವೇ? ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಪ್ರತಿಯೊಬ್ಬರಿಗೂ ಇದೇ ಶಿಕ್ಷೆ, ಆ ಜನ್ಮಕ್ಕಾಗಿ ನೀಡಿದ ಶಿಕ್ಷೆ. ಅಮ್ಮ ಅಮ್ಮ, ಬಿಟ್ಟು ಬಿಡಿ ಅವನನ್ನು. ಅವನೇನು ಹುಲಿಯೆಲ್ಲ ಹಿಡಿದುಕೊಳ್ಳಲು. ಓ, ನೀನೇನಾ? ಹಡಗಿನಿಂದ ಸಮುದ್ರಕ್ಕೆ ಹರಿ ಎರಡೆರಡು ಬಾರಿ ಕೊದಿ ನೀರಿನ ಶಿಕ್ಷೆಗೆ ಗುರಿಯಾದ ಮೊದಲ ಆರೋಪಿ. ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬ ಆರೋಪಿ, ಆದರೆ ಅಖಂಡ ಭಾರತದ ದೃಷ್ಟಿಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸೆಣಸಾಡಿದ ಭಾರತಾಂಬೆಯ ಸುಪುತ್ರ. ಸಾಕು, ನಿಲ್ಲಿಸು ನಿನ್ನ ಮಾತನ್ನು. ನೀಗ ಇರುವುದು ನಮ್ಮ ಜಾಗದಲ್ಲಿ. ಎಚ್ಚರಿಕೆ. ಭಾರತೀಯನಾದವನು ಯಾವುದೇ ಜಾಗದಲ್ಲಿ ತನ್ನ ಮಾತೃಭೂಮಿಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವುದನ್ನು ತಡೆಯುವ ಧೈರ್ಯ ನಿಮಗಿದೆಯೇ? ಕಿರುಚಾಡು ಕಿರುಚಾಡು, ಎಷ್ಟು ಬೇಕಾದರೂ ಕಿರುಚಾಡು. ಎಲ್ಲಿನ ಶಿಕ್ಷೆ ಅನುಭವಿಸುತ್ತ ಹೋದಂತೆ ಮುಂದೆ ನಿನಗೆ ನೀರು ಕೇಳಲು ಧ್ವನಿ ಇರುವುದಿಲ್ಲ. ನೆನಪಿರಲಿ, ನಿನಗೀಗ ಎರಡೆರಡು ಕರಿ ನೀರಿನ ಶಿಕ್ಷೆ ಜಾರಿಯಾಗಿದೆ. ಆದ್ದರಿಂದ ನೀನು 50 ವರ್ಷಗಳ ಕಾಲ ಇಲ್ಲೇ ಶಿಕ್ಷೆಯನ್ನು ಅನುಭವಿಸಬೇಕು. ಇದು ನನಗೆ ಶಿಕ್ಷೆ ಅಲ್ಲ, ಇದು ನಾನು ಮಾತೃಭೂಮಿಗೆ ಮಾಡುತ್ತಿರುವ ಸೇವೆ. ಅದು ನಿನ್ನೊಳ ಬರಹ. ಸರಿಯಾಗಿ ಕೇಳು. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಪ್ರಾರಂಭವಾಗುತ್ತದೆ. ಒಣಗಿದ ತೆಂಗಿನ ಸಿಪ್ಪೆಯನ್ನು ಕುಟ್ಟಿ ಕುಟ್ಟಿ ನಾರು ತೆಗೆಯುವ ಕೆಲಸ. ದಿನವಿಡೀ ತೆಂಗಿನ ಸಿಪ್ಪೆಯನ್ನು ಸುಲಿದು ಕಾಯನ್ನು ಬೇರ್ಪಡಿಸಬೇಕು. ಎಲ್ಲದಕ್ಕೂ ಮುಖ್ಯವಾದ ಕೆಲಸವೆಂದರೆ ಗಾಣದಿಂದ ಎಣ್ಣೆಯನ್ನು ತೆಗೆಯುವುದು. ಪ್ರತಿ ಕೈದಿಯು ದಿನಕ್ಕೆ 30 ಪೌಂಡ್ ಎಣ್ಣೆಯನ್ನು ತೆಗೆಯಲೇಬೇಕು. ತೆಗೆಯದೇ ಹೋದರೆ ಚಡಿಯೇಟು ಹಾಗೂ ರಾತ್ರಿ ಊಟವಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಒಮ್ಮೆ ಮಾತ್ರ ಮಲಮೂತ್ರ ವಿಸರ್ಜನೆಗೆ ಅವಕಾಶ. ದಿನವಿಡೀ ಕೆಲಸ ಮಾಡಿದರೆ 2 ಲೋಟ ನೀರು, 1 ಆನೆ ಹೆಚ್ಚು ಕೊಡುವಂತಿಲ್ಲ. ವಿಶ್ರಾಂತಿಗೆ ಅವಕಾಶವೇ ಇಲ್ಲ. ಈ ದೇಹ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ, ತಾಯಿ ನಾಡಿನ ಮುಕ್ತಿಗಾಗಿ ಸವೆಯಬೇಕಾಗಿತ್ತು. ಆದರೆ ಇಂದು ಅಂಡಮಾನಿನಲ್ಲಿ ಕೊಳೆಯಲು ಸಜ್ಜಾಗಿದೆ. ಪರವಾಗಿಲ್ಲ, ನಾನು ಇಲ್ಲಿ ಮಾಡುತ್ತಿರುವ ಕೆಲಸವು ರಾಷ್ಟ್ರ ಕಟ್ಟುವ ಕೆಲಸವೇ. ಯುದ್ಧ ಕಾಲದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕಾಗಿರುವುದಲ್ಲವೇ? ಹಾಗೆ ಸೆರೆಮನೆಯೂ ಕೂಡ ಒಂದು ಇಕ್ಕಟ್ಟಿನ ಸ್ಥಾನ.
ಅದನ್ನು ಗೆದ್ದು ತಾಯಿಗೆ ಅರ್ಪಿಸಬೇಕು. ಸೋಲಬಾರದು. ಬೋಲೋ ಭಾರತ್ ಮಾತಾ ಕಿ ಓಯ್, ಅಮ್ಮ ಅವರನ್ನು ನೋಡಿಬೇಡಿ, ನನ್ನನ್ನು ನೋಡಿರಿ. ಅಮ್ಮ ಅವರನ್ನು ನೋಡಿಬೇಡಿ, ನನ್ನನ್ನು ನೋಡಿರಿ. ಏನು ಚಿಂತಿಸಬೇಡಿ ಬ್ಯಾರಿಸ್ಟರ್ ಸಾಹೇಬರೇ, ಇವರಿಗೆ 1940ರಲ್ಲಿ ಖಂಡಿತ ಬಿಡುಗಡೆಯಾಗುತ್ತದೆ. 50 ವರ್ಷಗಳ ಕಾಲ ನಿಮ್ಮ ಬ್ರಿಟಿಷ್ ಸರ್ಕಾರವು ಇರುತ್ತದೆ ಎಂದು ನಿಮಗೆ ನಂಬಿಕೆಯೇನು? ಎಷ್ಟು ಧೈರ್ಯ ನಿನಗೆ? ಸರ್ಕಾರ ವಿರುದ್ಧ ಮಾತನಾಡುತ್ತೀಯಾ? ನೀನು ಸಾಯುವವರೆಗೂ ನಮ್ಮ ರಾಷ್ಟ್ರದಲ್ಲೇ ಇರಬೇಕು. ಸ್ವಾತಂತ್ರ್ಯದ ಕನಸನ್ನು ಕಂಡರೆ ಕನಸಿನ ಜೊತೆಗೆ ನಿನ್ನನ್ನು ಕೊಂದು ಬಿಡುತ್ತೇವೆ. ಎಚ್ಚರಿಕೆ. ನೀವು ನನ್ನನ್ನು ಕೊಂದರೆ ಏನೂ ನಷ್ಟವಿಲ್ಲ. ಏಕೆಂದರೆ ಭಾರತದಲ್ಲಿ ಲಕ್ಷ ಲಕ್ಷ ತರುಣಾತರುಣಿಯರು ನಿಮ್ಮನ್ನು ಬೀದಿ ಬೀದಿಯಲ್ಲಿ ಅರಿದು ಮರಣದ ಮೃದಂಗವನ್ನು ಬಾರಿಸಲು ಸಿದ್ಧರಾಗುತ್ತಿದ್ದಾರೆ. ನಿಮಗೆ ಇದು ಎಚ್ಚರ. ಬಿಡಬೇಡಿ ತರುಣರೇ, ಅವರು ನನ್ನನ್ನು ಸಾಯಿಸಬಹುದು, ಆದರೆ ನಮ್ಮ ವಿಚಾರಗಳನ್ನಲ್ಲ. ಬೋಲೋ ಭಾರತ್ ಮಾತಾ ಕಿ ಅಯ್ಯ ಅಯ್ಯ ಎದ್ದೇಳಿ ಅಯ್ಯ. ತಗೊಳ್ಳಿ ಜಿ ಊಟ. ಸರಿಯಾದ ಊಟ ಬಂದು ಎಷ್ಟೋ ವರ್ಷಗಳು ಕಳೆದಿದೆ. ಯಾವಾಗಲೂ ಚೇಳು ಹಲ್ಲಿಗಳ ಎಂಜಲು ತಿನ್ನುವ ಭಾಗ್ಯ ನಮ್ಮದು. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲೂ ದೇವರಿದ್ದಾನೆ. ದೇವರ ಪ್ರಸಾದವೆಂದೇ ಸ್ವೀಕರಿಸೋಣ. ಎಲ್ಲರೂ ಒಟ್ಟಾಗಿ ಕುರಿತು ಪಟ್ಟಂಗ ಹೊಡೆಯುತ್ತಿದ್ದೀರಾ? ಅವರನ್ನು ನೋಡಿಬೇಡಿ, ನನ್ನನ್ನು ನೋಡಿರಿ. ಶಿಕ್ಷೆಗಳು ಏರುತ್ತಿವೆ, ಆದರೆ ಸಾವರ್ಕರ್ ಅವರ ದೇಶ ಪ್ರೇಮ ಕಿಂಚಿತ್ತೂ ಕಡಿಮೆ ಆಗುತ್ತಿಲ್ಲ. ಬಿಟ್ಟು ಬಿಡಿ ಅವರನ್ನು. ಮಾತೃಭೂಮಿಗೆ ಸ್ವಾತಂತ್ರ್ಯ ನೀಡುವೆ ಎಂದು ಹೇಳಿ ಈಗ ನೀವೇ ಬಂದಿಯಾಗಿರುವಿರಲ್ಲ. ಅಯ್ಯೋ ದೇವರೇ, ನಾನು ಏನು ತಪ್ಪು ಮಾಡಿದೆನು ನನಗೆ ಶಿಕ್ಷೆ? ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ನನ್ನಿಂದ ಆಗುತ್ತಿಲ್ಲ. ಚಿಂತಿಸದಿರು. ನಾವು ತಾಯಿಯನ್ನು ಬಂಧ ಮುಕ್ತಗೊಳಿಸಲು ನನ್ನಂಥ ಎಷ್ಟೋ ವೀರ ಸೇನಾನಿಗಳು ತಾಯಿಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಅವರ ಮುಂದೆ ನಾನೇನು ಅಲ್ಲ ಅಲ್ಲವೇ? ನಿಜ, ನನ್ನ ಗಂಡ ಭಾರತ ಮಾತೆ ರಕ್ಷಣೆಗಾಗಿ ಹೋಗಿದ್ದಾರೆ ಎಂದು ಯಾವಾಗಲೂ ಹೆಮ್ಮೆಯಿಂದ ಜೀವಿಸುತ್ತಿದ್ದೇನೆ. ದೇಶದಲ್ಲಿ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳು ಮತ್ತು ಅಪಪ್ರಚಾರಗಳು ತಾಂಡವವಾಡುತ್ತಿದೆ. ಆದರೆ ನಿಜವಾದ ದೇಶಭಕ್ತರಿಗೆ ಮಾತ್ರ ನಿಮ್ಮ ಬಗ್ಗೆ ನೀವು ಪಡುತ್ತಿರುವ ಯಾತನೆಗಳ ಬಗ್ಗೆ ತಿಳಿದಿದೆ. ಸಂಸಾರಕ್ಕಾಗಿ ಜೀವಿಸುತ್ತರಂತೆ ನಾವು ಆಗುವುದು ಬೇಡ. ನಮಗೊಂದು ಗುರಿ ಇದೆ, ಅದಕ್ಕಾಗಿ ಜೀವಿಸೋಣ. ನನ್ನ ಚಿಂತೆ ಬಿಡಿ, ನಿಮ್ಮನ್ನು ನೋಡಿಕೊಳ್ಳಿ. ನೀವು ಕ್ಷೇಮವಾಗಿದ್ದರೆ ಅದೇ ನಮಗೆ ಸ್ಫೂರ್ತಿ. ಎಂದೂ ಧೈರ್ಯ ಕಳೆದುಕೊಳ್ಳಬೇಡಿ. ಟೈಮ್ ಆಯ್ತು, ಹೊರಡೆ ಹೊರಡೆ. ಎಷ್ಟು ಹೊತ್ತು ಮಾತಾಡುತ್ತೀರಾ? ಬೇಡ ಬೇಡ ಬೇಡ, ಅವಳನ್ನು ಬೇಡ 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 ಬೇಡ. ಏನೆಲ್ಲ ಸುಳುವು
ತಿಳಿಯಲು ನಿಮ್ಮಂತ ನರಿಬುದ್ಧಿ ನನಗಿಲ್ಲ. ನನಗೆ ಎದುರು ಮಾತನಾಡುತ್ತೀಯಾ? ಏನಿದು ವ್ಯವಸ್ಥೆ? ಬಿಟ್ಟು ಬಿಡಿ ಅವಳನ್ನು. ಬೇಡ, 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 ಹೊಡೆಯಬೇಡಿ, ಬೇಡ, ಬೇಡ, ಬೇಡ. ಸವಾಲಾದ ಶೂರ ಸಾವರ್ಕರ್, ಧೈರ್ಯವಂತ ದೇಶಭಕ್ತ ಧೀರ ಸಾವರ್ಕರ್. ಸಾವಿಗೆ ಸವಾಲಾದ ಶೂರ ಸಾವರ್ಕರ್, ಧೈರ್ಯವಂತ ದೇಶಭಕ್ತ ಧೀರ ಸಾವರ್ಕರ್. ದೇಶಭಕ್ತಿ ಬೀಜ ಬಿತ್ತ ರಹಿತ ಸಾವರ್ಕರ್, ರಾಷ್ಟ್ರಭಕ್ತ ಧೀಮ್ರನಾಭೇಯ ಸಾವರ್ಕರ್. ದೇಶಭಕ್ತಿ ಬೀಜ ಬಿತ್ತ ರಹಿತ ಸಾವರ್ಕರ್, ರಾಷ್ಟ್ರಭಕ್ತ ಧೀಮ್ರನಾಭೇಯ ಸಾವರ್ಕರ್. ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್, ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್. ವಿನಾಯಕ ದಾಮೋದರ ವೀರ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್. ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕರಿ ನೀರ ಕುಡಿದು ಎದ್ದ ಸಿದ್ಧ ಸಾವರ್ಕರ್. ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕರಿ ನೀರ ಕುಡಿದು ಎದ್ದ ಸಿದ್ಧ ಸಾವರ್ಕರ್. ಸ್ವಾತಂತ್ರ್ಯ ನೀರ ಹಂಚಿ ಮಡಿದ ಸಿಂಹ ಸಾವರ್ಕರ್, ಸ್ವಾತಂತ್ರ್ಯ ನೀರ ಹಂಚಿ ಮಡಿದ ಸಿಂಹ ಸಾವರ್ಕರ್. ವಿನಾಯಕ ದಾಮೋದರ ವೀರ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್. ಭಾರತಾಂಬೆ ಭಾಗಬಾರದೆಂದ ಸಾವರ್ಕರ್, ವಿಭಜನೆಯ ಖಂಡಿಸಿದ ಗಂಡು ಸಾವರ್ಕರ್. ಭಾರತಾಂಬೆ ಭಾಗಬಾರದೆಂದ ಸಾವರ್ಕರ್, ವಿಭಜನೆಯ ಖಂಡಿಸಿದ ಗಂಡು ಸಾವರ್ಕರ್. ಮರಳಿ ಬಾರ ಸ್ವಾತಂತ್ರ್ಯ ವೀರ ಸಾವರ್ಕರ್, ಮರಳಿ ಬಾರ ಸ್ವಾತಂತ್ರ್ಯ ವೀರ ಸಾವರ್ಕರ್. ವಿನಾಯಕ ದಾಮೋದರ, ವಿನಾಯಕ ದಾಮೋದರ ವೀರ ಸಾವರ್ಕರ್, ಧೀರ ಸಾವರ್ಕರ್. ದೇಶಭಕ್ತ ಸಾವರ್ಕರ್, ಧೀರ ಸಾವರ್ಕರ್. ದೇಶಭಕ್ತ ಸಾವರ್ಕರ್, ಧೀರ ಸಾವರ್ಕರ್. ದೇಶಭಕ್ತ ಸಾವರ್ಕರ್, ಧೀರ ಸಾವರ್ಕರ್. ದೇಶಭಕ್ತ ಬೇಗ ಬೇಗ ಎಣ್ಣೆ ತೆಗೆ. ದಿನಕ್ಕೆ 30 ಪೌಂಡ್ ಎಣ್ಣೆಯನ್ನು ತೆಗೆಯದೆ ಹೋದರೆ ರಾತ್ರಿ ಊಟವಿಲ್ಲ. ಎಷ್ಟೊತ್ತಾದರೂ ಸರಿ ಎಣ್ಣೆಯನ್ನು ತೆಗೆದೆ ನಿದ್ರೆಗೆ ಜಾರಬೇಡಿ. ಯಾವ ಕೈ ಕ್ರಾಂತಿಕಾರಿಗಳ ಚಟುವಟಿಕೆಗಳ ಬಗ್ಗೆ ಕಷ್ಟ ಕಲಿತಾಗಿ ಬರೆದಿತ್ತು, ಯಾವ ಕೈ 1857ರ ಇತಿಹಾಸವನ್ನು ಸ್ವಾತಂತ್ರ್ಯ ಸಂಗ್ರಾಮ ಬಣ್ಣಿಸಿ ಜನರ ಮನಸ್ಸಿಗೆ ಕಿಚ್ಚು ಹಚ್ಚಿಸಿದೆ, ಅದೇ ಕೈ ಇಂದು ಬಾಣದ ಕೋಲನ್ನು ಹಿಡಿದು ತಿರುಗಿಸುತ್ತಿದೆ. ಅದು ನಿನ್ನ ಕರ್ಮ. ಬೇರೆಯವರಂತೆ ಶಾಂತಿಯಿಂದ ಪ್ರತಿಭಟಿಸಿ ಮನೆಯಲ್ಲಿ ಕೂರುವುದನ್ನು ಬಿಟ್ಟು ಕ್ರಾಂತಿ ಕ್ರಾಂತಿ ಎಂದು ಹೊರಟೇ ಅಲ್ಲ. ಈಗ ಅನುಭವಿಸೋ
ಶಾಂತಿಯಿಂದ ಇರಲು ನಾವು ದೇವರ ಮುಂದೆ ತಪಸ್ಸು ಮಾಡುತ್ತಿಲ್ಲ, ರಕ್ಕಸರ ಮುಂದೆ ಸ್ವಾತಂತ್ರ್ಯ ಸಂಗ್ರಾಮ ಮಾಡುತ್ತಿರುವೆ. ನೀವು ಬಂದರೆ ನಿಮ್ಮೊಂದಿಗೆ, ಬಾರದಿದ್ದರೆ ನಿಮ್ಮನ್ನು ಬಿಟ್ಟು, ವಿರೋಧಿಸಿದರೆ ಅದನ್ನು ಮೆಟ್ಟಿ ಸ್ವಾತಂತ್ರ್ಯ ಸಂಗ್ರಾಮ ಬಣ್ಣಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಯತ್ನಿಸುತ್ತಾರೆ. ನೆನಪಿರಲಿ, ಸ್ವಾತಂತ್ರ್ಯಕ್ಕೋಸ್ಕರ ಇಂದು ನನ್ನ ಮೈಯಲ್ಲಿ ಬೆವರಿನೊಂದಿಗೆ ರಕ್ತ ಹರಿಯುತ್ತಿರಬಹುದು, ಆದರೆ ಮುಂದೊಂದು ದಿನ ನಿಮ್ಮ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಜ್ವಾಲೆ ಹರಿಯಲಿದೆ. ಓ, ನೀವು ತುಂಬ ಭ್ರಮೆಯಲ್ಲಿ ಬದುಕುತ್ತಿದ್ದೀರಾ ಬ್ಯಾರಿಸ್ಟರ್ ಸಾಹೇಬರೇ. ಇರಲಿ ಇರಲಿ, ಈಗ ನೀವು ನಿಮ್ಮ ಕೆಲಸ ಮಾಡಿ. ನಿನ್ನ ಪಕ್ಕದವನು ಸಂಜೆ ವೇಳೆಗೆ ತನ್ನ ಪಾಲಿನ ಎಣ್ಣೆಯನ್ನು ತೆಗೆದು ಮುಗಿಸುತ್ತಾನೆ, ಆದರೆ ನೀನು ರಾತ್ರಿ ಇಡೀ ಕೆಲಸ ಮಾಡುತ್ತೀಯಲ್ಲ, ನಾಚಿಕೆ ಆಗುವುದಿಲ್ಲವೇ? ಮೈ ಮುರಿದು ಕೆಲಸವನ್ನೇ ಮಾಡುವವರು ಯಾವತ್ತೂ ಸರಿಯಾಗಿ ಮಾಡುತ್ತಾರೆ. ಅವರನ್ನು ಕರೆದು ಅರ್ಧ ಗಂಟೆಯಲ್ಲಿ ಪತ್ರ ಬರೆದು ಕೊಡಲು ಹೇಳಿ ಆಗಲ್ಲ ಎನ್ನುತ್ತಾರೆ. ಅದನ್ನು ನಾನು ಸಲೀಸಾಗಿ ಮಾಡಬಲ್ಲೆ. ಯಾರಿಂದ ಏನು ಮಾಡಿಸಿಕೊಳ್ಳಬೇಕು ಎಂದು ಗೊತ್ತಿಲ್ಲದವರಿಗೆ ನಾಚಿಕೆ ಆಗಬೇಕು, ಅಲ್ಲವೇ ಬ್ಯಾರಿ ಬಾಬು? ನನ್ನ ಮುಂದೆನೇ ಈ ರೀತಿಯಾಗಿ ಮಾತನಾಡುತ್ತೀಯ? ಅಮ್ಮ, ಅಮ್ಮ, ಎಷ್ಟು ಬಾರಿ ಶಿಕ್ಷಿಸಿದರೂ ನಿನ್ನ ದರ್ಪವನ್ನು ಬಿಡುವುದಿಲ್ಲವಲ್ಲ. ಹೀಗೆ ಮಾತನಾಡಿದರೆ ನೀನು ನನ್ನ ಕೈಯಿಂದಲೇ ಸಾಯುತ್ತೀಯ. ಎಚ್ಚರಿಕೆ! ಸಾವಿಗೆದುರುವನು ಯಾವತ್ತು ಕ್ರಾಂತಿಕಾರಿಯಾಗಲಾರ. ನಿನಗೆ ಎಷ್ಟು ಹೇಳಿದಲ್ಲ ಅಷ್ಟೇ. ಅಯ್ಯ, ನಮ್ಮನ್ನು ಕ್ಷಮಿಸಿ ಬಿಡಿ. ಸ್ವತಂತ್ರ ಭಾರತದ ಕನಸು ಕಾಣುತ್ತಿರುವ ಭಾರತೀಯನಿಗೆ ಈ ರೀತಿ ಶಿಕ್ಷಿಸಿದರೂ ನೋಡಿಕೊಂಡು ಇರುವಂತಾಗಿದೆಯಲ್ಲ. ಅಯ್ಯೋ, ಚಿಂತಿಸಬೇಡಿ, ಇದು ನಾನು ಮಾತೃಭೂಮಿಗೆ ಮಾಡುತ್ತಿರುವ ಸೇವೆ. ನನ್ನಿಂದ ಪ್ರೇರಿತನಾಗಿ ಒಬ್ಬನೇ ಒಬ್ಬ ದೇಶಭಕ್ತ ಜಾಗೃತನಾದರೂ ಅದು ನಮಗೆ ಸಂವಿಜಯವಲ್ಲವೇ? ತಾಯ್ನಾಡಿನಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ, ಸುಳ್ಳು ಸುದ್ದಿ ಮುಗಿಲೆದ್ದರೂ ಚಿಂತಿಸಬಾರದು. ಭಾರತ ಮಾತೆಗೆ ತಿಳಿದಿದೆ ಯಾರು ಅವಳ ನಿಜವಾದ ಮಕ್ಕಳೆಂದು. ನಾವು ಇಲ್ಲಿ ಸುರಿಸುತ್ತಿರುವ ಒಂದೊಂದು ಹನಿ ರಕ್ತದ ಹನಿಯಲ್ಲೂ ಭಾರತಾಂಬೆಯ ಋಣವಿದೆ. ಅವಳಿಗೋಸ್ಕರ ಎಲ್ಲವನ್ನೂ ಸಹಿಸಿಕೊಂಡು ಕಾಲಚಕ್ರದ ಜೊತೆಗೆ ಸಾಗಬೇಕು. ಖಂಡಿತವಾಗಿಯೂ ಕೊನೆಗೆ ಗೆಲುವು ನಮ್ಮದೇ. ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸಾವಿಗೆ ಸವಾಲಾದ ಶೂರ ಸಾವರ್ಕರ್, ಧೈರ್ಯವಂತ ದೇಶಭಕ್ತ, ತನ್ನ ಸರ್ವಸ್ವವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ ಸಾವರ್ಕರ್ಜಿ ಕೊನೆ ಕ್ಷಣದಲ್ಲಿ ನೊಂದು ಪ್ರಾಣ ಬಿಡುವಂತಾಯಿತು. ಈ ದೇಶದಲ್ಲಿ ಸ್ವಾತಂತ್ರ್ಯ ವೀರ ಎಂಬ ಬಿರುದು ಸಿಕ್ಕಿದ್ದು ಸಾವರ್ಕರ್ ಅವರಿಗೆ ಮಾತ್ರ. ಅವರಂತಹ ಮತ್ತೊಬ್ಬ ದೂರದೃಷ್ಟಿಯ ಅಸೀಮ ಸಾಹಸದ ಬೌದ್ಧಿಕ ಕ್ಷತ್ರಿಯನನ್ನು ಜಗತ್ತು ಕಂಡಿರ್ಲಿಕ್ಕಿಲ್ಲ. ಧೈರ್ಯವಂತ ದೇಶಭಕ್ತ ವೀರ ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್. ಬನ್ನಿ ಆ ಮಹಾನ್ ವೀರನನ್ನು ಸ್ಮರಿಸುತ್ತಾ ತಾಯಿ ಭಾರತಾಂಬೆಗೊಂದು ಗೌರವ ಪುಷ್ಪ ಸಮರ್ಪಣೆ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್, ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್. ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕಡಿ ನೀರ ಕುಡಿದು ಧನ್ಯವಾದಗಳು. ಮಕ್ಕಳ ದೃಷ್ಟಿಯಲ್ಲಿ ಸಾವರ್ಕರ್ ಅವರನ್ನು ನೋಡಿದ್ದೇವೆ. ಈಗ ಮಕ್ಕಳ ಮೂಲಕ ಸಾವರ್ಕರರ ಶಕ್ತಿಯನ್ನು ಕೇಳೋಣ. ಸಾವರ್ಕರ್ ರಚಿಸಿರುವ ಜಯೋಸ್ತುತೆ ವಾದ್ಯಗಾಯನ ರಾಷ್ಟ್ರಭಾರತಿ ವಿದ್ಯಾರ್ಥಿಗಳಿಂದ ರಾಷ್ಟ್ರೋತ್ಥಾನ ವಿದ್ಯಾರ್ಥಿಗಳಿಂದ ದಯಮಾಡಿ ರಾಷ್ಟ್ರೋತ್ಥಾನದ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.